ಅಲ್ಲಿಂದ ನಾನು ಡೈಲಿ ಪಾತ್ರೆ ತೊಳಿತೀನಿ, ಏನು ಆಗಿಲ್ಲ. ಸೊ ಅದು ಹಾಕ್ತಿದ್ದಾಗೆ ನೀವು ಅಷ್ಟೊಂದು ಇದಾಗಬಾರ್ದಾಗಿತ್ತು. ಆ್ಯಕ್ಚುಲಿ ಅದೇನು ದೊಡ್ಡ ತಪ್ಪಲ್ಲ ಪಾತ್ರೆ ತೊಳೆಯೋದ್ರಿಂದ. ಸೊ ನೀವು ಅಫ್ಕೋರ್ಸ್ ನಿಮ್ಮ ವೈಫು ಪ್ರತಿದಿನ ಮಾಡ್ತಿರ್ತಾರೆ. ಸೊ ಆ ಕೆಲಸವನ್ನು ನೀವು ಮಾಡ್ಕೊಂಡೇ ನೀವು ಅಲ್ಲಿರೋನೆಲ್ಲ ನೀವು ಇಲ್ಲಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಎಸ್ ಮೇಡಮ್, ಇಲ್ಲಿ ಮಾಡ್ಬೋದಿತ್ತು. ಏನಾಗುತ್ತೆ ಅಂದರೆ ಅಲ್ಲಿ ಆ ಟೈಮಿಂಗ್ 1 ಸೆಕೆಂಡ್ಸ್ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಅಲ್ಲಿ ಬೇರೆಯವರೆಲ್ಲ ಅಲ್ಲಿ ಏನೋ ಮಾತಾಡ್ತಾ ಇರ್ತಾರೆ, ನಾನು ಅಲ್ಲಿ ಹೋಗಿ ಭಾಗವಹಿಸಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. 1 ಸೆಕೆಂಡ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ನಾನು ಆ ಸಂದರ್ಭದಲ್ಲಿ ಪಾತ್ರೆ ಉಜ್ತಾ ಇರೋದ್ರಿಂದ, ಸೊ ಪಾತ್ರೆ ತೊಳೆದ್ರಿಂದ ನನಗೆ ಯಾವುದೇ ಥರದ್ದು ಬೇಜಾರಿಲ್ಲ. ಯಾಕಂದರೆ ಕಾಯಕವೇ ಕೈಲಾಸ. ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ಕಾಯಕವೇ ಕೈಲಾಸ, ಅದೇ ದೇವರು. ಅಲ್ಲಿ ನಮಗೆ ಅರಸರು ಏನು ವಹಿಸಿದ್ರು ನಾವು ಸೇವಕರಾಗಿ, ಆ ಕೆಲಸದಿಂದ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಮಾಡ್ಬೇಕನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇತ್ತು ಹೊರತು, ಕೆಲವರಲ್ಲೆಲ್ಲ ಕುತ್ಕೊಂಡಿದ್ರು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆವಾಗ ನಮಗೆ ಹಿನ್ನಡೆ ಆಯಿತು. ಇವ್ರು ಯಾರೊಟ್ಟಿಗೆ ಸೇರ್ತಾ ಇಲ್ಲ ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಕೆಲಸ ಮಾಡಿದ್ದು ಯಾರ ಕಣ್ಗೂ ಅಲ್ಲಿ ಕಾಣಲಿಲ್ಲ, ನಮ್ಮೊಂದಿಗೆ ಮಾತಾಡಿಲ್ಲ ಅನ್ನೋದು ಒಂದು ಅಲ್ಲಿ ಪ್ರಶ್ನೆ ಬಂತೆ ಮೇಡಮ್. ಸರ್ ಈಗ ನೋಡಿ, ಈಗ ಅರಸರು ಮತ್ತೆ ಸೇವಕರು ಅಂತ ಒಂದು ಕಾನ್ಸೆಪ್ಟ್ ಮಾಡಿದಾರೆ ಅಲ್ಲಿ, ಜಂಟಿ ಒಂಟಿ ಅಂತ ಹೇಳ್ಬಿಟ್ಟು. ನೀವ್ ಯಾಕೆ ಒಂಟಿಗಳೆಲ್ಲ ಹೇಳೋದನ್ನ ಕೇಳ್ತಾ ಇದ್ದೀರಾ? ಅದೇ ಗಿಲ್ಲಿ ಕೇಳ್ತಾ ಇಲ್ಲ ಎಲ್ಲವನ್ನ ಕೂಡ. ಅವನು ಅದನ್ನ ರಿಯಾಕ್ಷನ್ ಕೊಡ್ತಿದ್ದಾನೆ, ಮತ್ತೆ ಅವನು ಮಾಡ್ತಿಲ್ಲ ಯಾವ್ದನ್ನ ಸರಿಯಾಗಿ. ನೀವ್ ಯಾಕೆ ಅದನ್ನ ನೀವು ಪ್ರತಿಭಟಿಸ್ಬೋದಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಈ ತರ ಮಾಡ್ಕೊಂಡಿದ್ರೆ ನೀವು ಆಚೆ ಬಂದೇ ಬರ್ತೀರಾ. ನೀವು ಸರಿಯಾಗಿ ಆಟ ಆಡದೆ ಈಗ ಆತರ ಸೇವಕರು ಮತ್ತೆ ಅರಸರು ಆ ತರದ ಕಾನ್ಸೆಪ್ಟ್ ಕೊಟ್ರು ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಜನರ ಅಭಿಪ್ರಾಯ. ಸೊ ನಮ್ಮ ತಲೆಯಲ್ಲಿ ಏನಿತ್ತಂದರೆ, ಯಾವುದೇ ಒಂದು ಕೆಲಸ ಮಾಡಿದ್ರು ತಲೆಹರಟೆ ಮಾಡೋದಕ್ಕಿಂತ ಫಸ್ಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕನ್ನೋದೇ ನಮ್ಮಲ್ಲಿ ಶಿಸ್ತು. ಯಾಕಂದರೆ ನಾನು ಒಬ್ಬ ಈ ಪ್ರಾಮಾಣಿಕ ವ್ಯಕ್ತಿ ಇರೋದ್ರಿಂದ, ಯಾವುದೇ ಒಬ್ಬ ವ್ಯಕ್ತಿ ಮಾತಾಡಬೇಕಂದ್ರೆ ನಾವು ಮಾತಾಡೋದಕ್ಕಿಂತ ಫಸ್ಟು ನಮ್ಮ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀವ ಅದ್ರ ಮೇಲೆ ನಾವು ಮಾತಾಡಬೇಕಾಗ ಹೊರತು, ಕೆಲಸ ಸರಿ ಮಾಡ್ದೇ ಸುಮ್ಮನೆ ನಾವು ವಿರೋಧ ವ್ಯಕ್ತಪಡಿಸಿದ್ರೆ ಅದು ನನ್ನ ಮನಸ್ಥಿತಿ ಒಪ್ಪೋದಿಲ್ಲ. ಯಾಕಂದರೆ ನಾವು ಕೆಲಸದಲ್ಲಿ ಸರಿ ಇದ್ದು ಮಾತಾಡಿದ್ರೆ ಅದಕ್ಕೊಂದು ತೂಕ ಇರ್ತದೆ. ನಾನು ಕೆಲಸನೇ ನಾನು ಸರಿ ಮಾಡಿಲ್ಲ ಅಂತಂದರೆ, ನಾನು ಸರಿ ಇದ್ದೀನಿ ಅಂತಂದರೆ ಪ್ರಪಂಚ ಒಪ್ಪಲ್ಲ ಮೇಡಮ್. ಇದರಿಂದ ಅರಸ ಮತ್ತು ಸೇವಕರು ಇದರಲ್ಲಿ ನಮಗೆ ಅದು ಒಂದು ಇದರಲ್ಲಿ ನಮಗೆ ಸ್ವಲ್ಪ ಹೊಡ್ತಾ ಬಿತ್ತು. ನಾನು ಅಲ್ಲಿ ಪ್ರತಿಭಟಿಸೋಕ್ಕಾಗಲಿಲ್ಲ. ನಾನು ಯಾವುದೇ ಒಂದು ಇದಾದರೂ ಕೂಡ ಪ್ರತಿಭಟಿಸೋಕ್ಕೆ ಆಗಲಿಲ್ಲ. ಯಾಕಂದರೆ ಜನತೆ ನೋಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಟಾಸ್ಕ್ಗಳಿರುತ್ತೆ. ನನ್ನ ಕಡೆಯಿಂದ ನನ್ನ ವ್ಯಕ್ತಿತ್ವ ಏನು ಪ್ರದರ್ಶನ ಮಾಡಬೇಕೋ ನಾನು ಒಬ್ಬ ಮನುಷ್ಯ ಆಗಿ ಅಲ್ಲಿ ಅದನ್ನು ಮಾಡಿದ್ದೀನಿ ಮೇಡಮ್. ಈಗ ನೀವು ಪಾದೆ ತೊಳೆದು ನನ್ನ ಉಗ್ರೆಲ್ಲ ಹಾಳಾಗೋಯ್ತು ಅಂತ ಹೇಳಿದ್ರಿ. ಸೊ ನೀವು ಪಾದೆ ತೊಳಿಬಾರ್ದಾಗಿತ್ತು ಆಗಿದ್ದಾಗ, ಅದೇ ಮತ್ತೆ ಪ್ರತಿಭಟಿಸೋದು ಅಂತಂದ್ರೆ ನೀವು ಪ್ರತಿಭಟಿಸಿದ್ರೆ ಅಲ್ಲೊಂದು ಯುದ್ಧನೇ ಆಗ್ತಾ ಇತ್ತು, ನೀವು ಇನ್ನೂ ಇರ್ತಾ ಇದ್ರಿ ಅಂತ ಅನ್ಸುತ್ತೆ ಸರ್. ನಾವು ಪ್ರತಿಭಟಿಸಿದ್ವಿ ಮೇಡಮ್. ಅಲ್ಲಿ ಕಾಕ್ರೋಚ್ ಮಹಾರಾಜಿಗೆ ಪ್ರತಿಭಟಿಸಿದ್ವಿ, ಮತ್ತು ಅಲ್ಲಿ ಮಹಾಮಾತೆ ಏನು ಇದ್ದಾರೆ ಅಶ್ವಿನಿ ಗೌಡ ಮೇಡಮ್ ಅವ್ರಿಗೂ ಕೂಡ ನಾವು ಪ್ರತಿಭಟಿಸಿದ್ವಿ. ನಾವು ಈಗಾಗಲೇ ನಮ್ಮ ಬಂದಿರತಕ್ಕಂಥ ವೇಳೆಯನ್ನು ಬರೀ ಪಾತ್ರೆ ತೊಳೆದು ನಾವು ಇಲ್ಲಿ ಬೇಟೆ ಆಡ್ತಕ್ಕಂಥ ಹುಲಿನ ಕೂಡಾಕಿ ನೀವು ಇಲ್ಲಿ ಬಂಧಿಸಿ ಇಟ್ಟಿದ್ದೀರಾ, ಸಾಕು. ಇನ್ನು ಬೇರೆ ಯಾರಿಗಾದ್ರೂ ಈ ಕೆಲಸವನ್ನು ವಹಿಸಿ ನಾವು ಬಂದಿರತಕ್ಕಂಥ ನಮ್ಮ ಸೈನಿಕರು, ನಮ್ಮ ಸೇವಕರೊಂದಿಗೆ ಬೆರಿಬೇಕು, ಅರಸರ ಜೊತೆಗೂ ಕೂಡ ನಾವು ಬೆರಿಬೇಕು, ನಮ್ಮ ಕಷ್ಟ ಸುಖಗಳನ್ನು ಬೆರಿಬೇಕು. ಅರಮನೆಯಲ್ಲಿ ಇಲ್ಲಿ ರಾಜರು ಯಾರು ಶಾಶ್ವತ ಅಲ್ಲ, ನಾವು ನೋಡ್ತಾ ಇದ್ದೀವಿ ಎಲ್ಲದನ್ನ, ಅವ್ರ ತಪ್ಪುಗಳನ್ನು ನಾವೆಲ್ಲ ಗೊತ್ತಾಗ್ತಾ ಇದೆ. ಇಲ್ಲಿ ರಾಜ್ಯ ಆಡಳಿತ ಯಾವುದು ಶಾಶ್ವತ ಅಲ್ಲ ಅಂತ ನಾವು ಕೂಡ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಆದರೂ ಕೂಡ ಕೆಲವೊಮ್ಮೆ ಅಲ್ಲಿ ಬಂದ ತಕ್ಷಣ ನಮ್ಮ ತಪ್ಪುಗಳನ್ನು ಕಂಡುಹಿಡಿದ್ಬಿಟ್ಟು, ಅಂದರೆ ಈಗ ಒಂಟಿ ಜಂಟಿ ಅಂತ ಹೇಳ್ಬಿಟ್ಟು ಬೆಲ್ಟ್ ಹಾಕಿದ್ರು. ಇವರು ಈ ಬೆಲ್ಟ್ ಎಲ್ಲ ಬಿಚ್ಕೊಳ್ತಾರೆ, ಇವರಿಂದ ನಮಗೆ ಊಟ ಹೋಯ್ತು, ಇವ್ರು ಮಾಡೋ ಎಡವಟ್ಟಿನಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮನ್ನು ಒಂದು ಕೂಡ ಹಾಕಿದ್ರು. ನಮಗೂ ಒಂದು ಸ್ವಲ್ಪ ಅರಸರಿಗೆ ಊಟನೇ ಸಿಗಲಿಲ್ಲ ನಮ್ಮಿಂದ. ಅದೇ ಗೇಮು, ನೀವು ಅವ್ರಿಗೆ ಊಟ ಇಲ್ದಂಗೆ ಮಾಡೋದೇ ಗೇಮ್ ಅಲ್ವಾ? ಅದರಿಂದ ಸುದೀಪ್ ಸರ್ ರಾತ್ರಿ ಬಂದ್ರು ನಿನ್ನೆ ಮತ್ತೆ ಮೊನ್ನೆ. ಸೊ ನಿಮ್ಗೆ ಏನಾದ್ರು ಹೇಳಿದ್ರ, ನೀವು ಸರಿ ಮಾಡಿದ್ರಿ ತಪ್ಪು ಮಾಡಿದ್ರಿ? ಇಲ್ಲಿರೋ ಅರಸರು ಅವ್ರಿಗೆ ಹೇಳಿದ್ರ ಒಂಟಿಗಳಿಗೆ ನೀವು ಸರಿ ಮಾಡಿದ್ರಿ ತಪ್ಪು ಮಾಡಿದ್ರಿ ಅಂತ? ಯಾರಿಗೂ ಹೇಳಿಲ್ಲ. ಆಗಿದ್ರೆ ನೀವು ನಿಮ್ಮ ಆಟ ನೀವ್ ಆಡ್ಬೇಕು, ಅವ್ರ ಆಟ ಅವ್ರು ಆಡ್ತಾರೆ. ಹೌದು, ನನ್ನ ಆಟ ನಾನು ಅಲ್ಲಿ ಆಡೋಕ್ಕಾಗಲಿಲ್ಲ ಮೇಡಮ್. ಯಾಕಂದರೆ ನನ್ನ ಅರಸರು ಏನು ಹೇಳ್ತಾರೋ ಆ ಕೆಲಸನ ಮಾಡೋದಷ್ಟೇ ನಂದು ಒಂದು ತಲೆಯಲ್ಲಿ ಬಂತು. ಆಮೇಲೆ ನಾನು ಆಟ ಆಡಬೇಕು, ಎಲ್ಲರ ಜೊತೆಲಿ ಬೆರಿಬೇಕು. ಆ ತಲೆಹರಟೆಗಿಂತ ನಾನು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು. ಯಾಕಂದರೆ ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವ ಪ್ರದರ್ಶನ ಆಗ್ತಕ್ಕಂಥದ್ದು. ಎಲ್ಲ ಸಮಾಜ ನೋಡ್ತಾ ಇರ್ತದೆ. ಇಲ್ಲ, ತಲೆಹರಟೆ ಇಲ್ಲ, ರಿಜೆಕ್ಟ್ ಮಾಡ್ಬೋದಾಗಿತ್ತು ಮೇಡಮ್. ಯಾಕಂದರೆ ಅಲ್ಲಿ ವಿಷಯ ಸಂಬಂಧಿಸಿದಂತೆ ನಾವು ಅನುಗುಣವಾಗಿ ಇರಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಸಣ್ಣ ಮಾತಿಂದ ದೊಡ್ಡ ತಪ್ಪುಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಆ ಕ್ಷಣಕ್ಕೆ ನಾವು ಆ ಕೆಲಸನ ಮಾಡಿದ್ವಿ ಮೇಡಮ್.
ಸರ್ ಈಗ ಈ ಸುದೀಪ್ ಸರ್ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ, ನೀವು ಅವಾಗ ನಾನ್ ಸ್ಟಾಪ್ ಆಗಿ ಮಾತಾಡ್ತೀರಾ, ಮತ್ತೆ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ, ನಿಮ್ಮ ಎಂಟ್ರಿನೂ ಅಷ್ಟೇ, ಎಕ್ಸಿಟು ಅಷ್ಟೇ, ಸೇಮ್ ಆಸ್ ಇಟ್ ಈಸ್ ಅದೇ ತರ ಇರುತ್ತೆ. ಅವ್ರು ಹೇಳ್ತಾರೆ ನಿಮ್ಗೆ ಈ ಮಾತು ನಾವು ಒಳಗಡೆ ಮಾತಾಡಿದ್ರೆ ನೀನ್ ಇಷ್ಟೊತ್ತಿಗೆ ಸ್ಟೇಜ್ ಮೇಲೆ ಬರ್ತಾನೆ ಇರ್ಲಿಲ್ಲ ಅಂತ. ಸೊ ನನ್ಗನ್ನಿಸ್ತು ಆಗ ಕರಿಬಸಪ್ಪ ಅವರಿಗೆ ಮೈಕ್ ಇದ್ರೇನೆ ಮಾತು ಬರುತ್ತಾ ಅಂತ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನೀವು ಜಿಯೋ ಸ್ಟಾರಲ್ಲಿ ನೋಡಿ ನಾವು ಎಷ್ಟು ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಯಾಕಂದರೆ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ನಾವೆಲ್ಲ ಎಷ್ಟೆಲ್ಲ ನಾವು ಒಬ್ಬರೇ ಇದ್ದಾಗ ಕೂಡ ಮತ್ತು ಇನ್ನೊಬ್ರೊಟ್ಟಿಗೆ ನಾವು ಎಷ್ಟೆಲ್ಲ ಕೂಗಾಡಿದ್ದೀವಿ, ಅರ್ಚಾಡಿದ್ದೀವಿ, ಮಾತಾಡಿದ್ದೀವಿ. ಅದು ಜಿಯೋ ಸ್ಟಾರಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ನಾನು ಒಬ್ಬ ಸೆಲೆಬ್ರಿಟಿ ಅಲ್ಲ ಮೇಡಮ್, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ನಾನು ಬಡ ಕುಟುಂಬದಿಂದ ಬಂದಿರೋಂಥ ಒಬ್ಬ ಸ್ಪೋರ್ಟ್ಸ್ ಮ್ಯಾನು. ಇಲ್ಲಿ ನಮ್ಮನ್ನು ಒಂಥರ ಈ ಸಪ್ರೇಟಾಗಿ ಇಟ್ಬಿಟ್ರು ಎಲ್ಲರೂ. ಅವರವರೇ ಫ್ರೆಂಡ್ ಸರ್ಕಲ್ಲು ಮತ್ತು ಅವರವರೇ ಆಗಿರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ, ಅವ್ರ ಫುಟೇಜ್ ಬರೀ ಅವ್ರನ್ನೇ ತೋರಿಸೋ ಥರದ್ದು ಆಗೋಯ್ತು. ಈಗ ನಮ್ಮನ್ನು ಫುಟೇಜ್ ನಮಗೆ ತೋರಿಸಿದ್ರೆ ನಾವು ಜನಗಳಿಗೆ ರೀಚ್ ಆಗ್ತಾಯಿದ್ವಿ. ಮೈಕ್ ಇದ್ರೇ ಮಾತಾಡ್ಬೇಕಂತ ಏನಿಲ್ಲ, 24 ಗಂಟೆ ನಾನು ಮೈಕ್ ಹಾಕ್ಕೊಂಡು ಏನು ಇರಬೇಕಂತ ಏನಿಲ್ಲ. ಅವಶ್ಯಕತೆ ಇದ್ದರೆ ನಾವು ಹೇಳಬೇಕಾಗುತ್ತೆ. ಯಾಕಂದರೆ